ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕ್ಕಿ 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 ಭೈರವಿ, ಏನಿದು? ಲಗೇಜ್ ತಗೊಂಡು ಎಲ್ಲಿಗೆ ಹೊರಟಿದ್ದೀರಾ? ಚಿಕ್ಕಿ, ನಾವ್ ಹೊರಡ್ತಾ ಇದೀವಿ. ಅಲ್ಲ, ನಿನ್ನೆ ತಾನೇ ಬಂದಿರೋದು, ಇವಾಗ ಆಲ್ರೆಡಿ ಹೊರಡ್ತೀನಿ ಅಂದ್ರೆ? ನಿನ್ನ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ. ಗಿಫ್ಟ್ಸ್ ಕೊಡಿಸ್ಬೇಕು, ಬಟ್ಟೆ ಕೊಡಿಸ್ಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದೆ ನಾನು. 2 ದಿವಸ ಇದ್ದು ಹೋಗ್ಬೋದಿತ್ತಲ್ಲ ಕಂದ. ಹೌದಪ್ಪ ಅಶೋಕ, ಇನ್ನೊಂದೆರಡು ದಿವಸ ಇಲ್ಲೇ ಇದ್ದಿದ್ರೆ ನಮಗೂ ಖುಷಿಯಾಗಿರೋದು. ಒಂಥರ ತೃಪ್ತಿ ಸಿಕ್ಕಿರೋದು. ಇಲ್ಲ, ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ಹೋಗ್ಬೇಕಾಗಿ. ಏನಾಯ್ತಪ್ಪ? ಅಶೋಕ್, ಯಾಕೆ ಕೋಲ್ಡ್ ಆಗಿದ್ಯಾ? ನಿನ್ನೆ ನೀವು ರಾತ್ರಿ ಮಾತಾಡ್ಬೇಕಾದ್ರೆ ಚೆನ್ನಾಗೇ ಇದ್ರಲ್ವಾ? ಎಲ್ ಮಲ್ಗಿದ್ರಿ? ಅತ್ತೆ, ಇವ್ರು ಎಲ್ ಮಲ್ಗಿದ್ರು? ಅಯ್ಯೋ, ಅದು ನಾ ಹೇಳಿದ್ನಲ್ಲ. ಇಲ್ಲ, ರೂಮಲ್ಲೇ ಮಲಗಿದ್ದೆ. ಹಾ, ರೂಮಲ್ಲೇ ಮಲಗಿದ್ನಮ್ಮ. ಹೊತ್ಕೊಳ್ಳೋಕೆ ಸರಿಯಾಗಿ ಬ್ಲಾಂಕೆಟ್ ಕೊಟ್ಟಿದ್ರೋ ಇಲ್ವೋ? ಕೊಟ್ಟಿದ್ರು. ನಾನೇ ಮಧ್ಯರಾತ್ರಿ ಸ್ವಲ್ಪ ನಿದ್ದೆ ಬಂದಿರಲಿಲ್ಲ, ಎದ್ದು ಬಾಲ್ಕನಿ ನಿಂತಿದ್ದೆ. 2 ಗಂಟೆಗೆ ಹೋದೋನು 4 ಗಂಟೆಗೆ ಒಳಗೆ ಬಂದು ಮಲ್ಕೊಂಡೆ. ಅದಕ್ಕೆ ಸ್ವಲ್ಪ ಥಂಡಿ ಆಗಿದೆ ಅಷ್ಟೇ. ಮಾತ್ರೆ ತಗೊಂಡೆ ಸರಿ ಹೋಗುತ್ತೆ. ಅಶೋಕ, ನಿನ್ಗೆ ಕೆಲ್ಸ ಇದ್ರೆ ಮಗುನ ಇಲ್ಲೇ ಬಿಟ್ಟು ಹೋಗು, ನಾವು ನೋಡ್ಕೋತೀವಿ. ಹೇಗೂ ಮಗು ಜೊತೆ ಕಾಲ ಕಳೆದು ತುಂಬಾ ದಿನಗಳೇ ಆಗೋಗಿದೆ. ನಮ್ಮ ಮಗು ನಮ್ ಜೊತೆ ಇರ್ಬೇಕು ಅನ್ನೋ ಆಸೆ ನಮಗೂ ಇರಲ್ವಾ? ಇಲ್ಲ, ಅವಳೊಂದು ಸ್ವಲ್ಪ ಹುಷಾರಾಗಲಿ, ಆಮೇಲೆ ಕರ್ಕೊಂಬರ್ತೀನಿ. ಮುಂದಿನ ಸಲ ಬಂದಾಗ ಶೂಗಾಮಿನೂ ಕರ್ಕೊಂಬರಪ್ಪ. ನಮ್ಗಳ ಮಧ್ಯೆ 1000 ಮನಸ್ತಾಪಗಳಿರ್ಬೋದು, ಆದ್ರೆ ಕಾಯಿಲೆ ಕಸಾಲೆ ಅಂತ ಬಂದಾಗ ಸಂಬಂಧಿಕರೇ ಒಬ್ರಿಗೊಬ್ರು ಆಗ್ಬೇಕಲ್ವೇನಪ್ಪ? ಎಲ್ರೂ ನಮ್ಮವ್ರೆ, ಎಲ್ರೂ ನಮ್ಮ ಮಕ್ಕಳೇ ಅಲ್ವಾ? ಸರಿ ಆಯಿತು, ಮುಂದಿನ ಸಲ ಬರಬೇಕಾದ್ರೆ ಕರ್ಕೊಂಬರ್ತೀನಿ. ಬರ್ತೀನಿ ಚಿಕ್ಕಿ, ಬರ್ತೀನಿ ಅಜ್ಜಿ. ಆಯ್ತು ಪುಟ್ಟ. ಸರಿ ಮಗಳೇ, ಹುಷಾರಾಗಿ ಹೋಗ್ಬಾ. ಬರ್ತೀವಿ. ಅಪ್ಪ, ಬಚಾವಾದೆ. ಎಲ್ಲೇ ಅಶೋಕ ನಡೆದದನ್ನೆಲ್ಲ ಹೇಳ್ಬಿಡ್ತಾನೋ ಅಂತ ಭಯ ಆಗಿತ್ತು.